ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ ನ ಸ್ಪೆಷಲ್ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಬಿಗ್ ಬಾಸ್ 13ಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬಿಗ್ ಬಾಸ್ 13 ಶುರುವಾಗ್ತಾ ಇದೆ. ಸೊ ಒಂದಷ್ಟು ವರ್ಷಗಳಿಂದ ನಮ್ಮಂತ ಜನಸಾಮಾನ್ಯರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂತ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಆ ಕೂಗು ಹೆಚ್ಚಾಗ್ತಾನೆ ಇತ್ತು. ಜೊತೆಗೆ ಈ ಬಾರಿ ಅದಕ್ಕೆ ಒಂದು ಸ್ಪೆಷಲ್ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಈ ಸಲ ಸ್ಪೆಷಲ್ ಏನಂದ್ರೆ ಯಾಕಂದ್ರೆ ಕಾಮನ್ ಮ್ಯಾನ್ ಗಳಿಗೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತ ಅವಕಾಶ ಸಿಕ್ಕಿದೆ. ಸೊ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಜೊತೆಗೆ ಈ ಸಲ ಆ ಪ್ರೋಮೋ ನೋಡಿದಾಗ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಜನ ಇಟ್ಕೊಂಡಿದ್ದಾರೆ. ಅಷ್ಟು ಸ್ಪೆಷಲ್ ಆಗಿ ಆ ಒಂದು ಪ್ರೋಮೋ ಕೂಡ ಮೂಡ್ ಬಂದಿದೆ. ಸೊ ಈ ಬಾರಿಯ ಒಂದು ಬಿಗ್ ಬಾಸ್ 13 ಹೇಗಿರುತ್ತೆ, ಜನರಿಗಿರೋ ಈ ಒಂದು ಬಿಗ್ ಬಾಸ್ 13ರ ಮೇಲೆ ನಿರೀಕ್ಷೆಗಳೇನು, ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ನಿರೀಕ್ಷೆ ಜನರಲ್ಲಿದೆ, ಎಲ್ಲವನ್ನ ಈ ಒಂದು ಎಪಿಸೋಡ್ ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಇನ್ನೇನು ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಈ ಸಲ ಕಾಮನ್ ಮ್ಯಾನ್ ಗೆ ಬೇರೆ ಅಂತ ಹೇಳಿದ್ದಾರೆ. ಸೊ ಯಾರು ಹೋಗ್ಬೋದು ಈ ಸಲ? ಯಾರು ಹೋಗ್ಬೋದು ಅಂದ್ರೆ ನಾವ್ ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ತುಂಬಾ ಜನ ಇದಾರಲ್ಲ, ಯಾರಾದ್ರೂ ಹೋಗ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಅಷ್ಟೇ. ಅಂದ್ರೆ ಈ ಸೀಸನ್ ಅಲ್ಲಿ ನೋಡಿದ್ರಲ್ಲ ಗೆಲ್ಲಿ ತರ, ಅಂದ್ರೆ ಒಂದು ಬಡವ ಆಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ರೆ ಪರವಾಗಿಲ್ಲ. ಯಾರಾದ್ರೂ ಹೋಗ್ಲಿ ಒಟ್ಟು ಕಾಮನ್ ಮ್ಯಾನ್ ಹೋಗ್ಲಿ, ಗೆಲ್ಬೇಕಷ್ಟೇ. ಹಂಗಾದ್ರೆ ಯಾರಾದ್ರೂ ಕಾಮಿಡಿ ಆಕ್ಟರ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಈ ಸಲ ಇನ್ನೊಂದೇನಂದ್ರೆ ಕಾಮನ್ ಮ್ಯಾನ್ ಗಳಿಗೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್. ಸೊ ನೀವೇನಾದ್ರೂ ಟ್ರೈ ಮಾಡಿದ್ರಾ? ಇಲ್ಲ ಅಷ್ಟೆಲ್ಲ ಟ್ರೈ ಮಾಡಿಲ್ಲ. ನಿಮ್ಗೆ ಆಸೆ ಇದೆಯಾ ಬಿಗ್ ಬಾಸ್ ಹೋಗ್ಬೇಕು ಅಂತ? ಆಸೆ ಇದೆ, ಬಟ್ ಅಲ್ಲಿ ಸುಮ್ನೆ ಅಷ್ಟೇ, ಅಷ್ಟು ಹೋಗಿ ಅಲ್ಲೆಲ್ಲ ಇರೋ ಅಷ್ಟೆಲ್ಲ ಆಸೆ ಇಲ್ಲ. ಓಕೆ, ಇನ್ನೊಂದೇನಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದೊಂದು ಸ್ಪೆಷಲ್ ಕಾನ್ಸೆಪ್ಟ್ ಅಲ್ಲಿ ಬಿಗ್ ಬಾಸ್ ಶುರು ಆಗತ್ತೆ. ಸೊ ನಿಮಗೆ ಈ ಸಲ ಬಿಗ್ ಬಾಸ್ ಮೇಲೆ ಇರೋ ನಿರೀಕ್ಷೆ ಏನು ಅಂತ? ಬಿಗ್ ಬಾಸ್ ಮೇಲಿರೋ ನಿರೀಕ್ಷೆ ಏನಂದ್ರೆ ಸ್ವಲ್ಪ ಟಾಸ್ಕ್ ಎಲ್ಲ ಜಾಸ್ತಿ ಕೊಡ್ಬೇಕು, ಗಾಸಿಪ್ಸ್ ಎಲ್ಲ ಅವ್ರಿಗೆ ಮಾಡಕ್ ಟೈಮ್ ಕಮ್ಮಿ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅಷ್ಟೇ ನಿರೀಕ್ಷೆ ಇರೋದಾ? ಅಷ್ಟೇ ಇರೋದು. ನಾವು ಅಷ್ಟೊಂದು ಫಾಲೋ ಮಾಡಲ್ಲ, ಸ್ವಲ್ಪ ನೋಡ್ತೀನಿ ಅಷ್ಟೇ ಬಿಗ್ ಬಾಸ್. ಹೀರೋಯಿನ್ಸ್ ಅಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಈ ಸಲ ಬಿಗ್ ಬಾಸ್ಗೆ? ನಮ್ ಕನ್ನಡ ಹೀರೋಯಿನ್ಸ್ ಅಲ್ಲ, ನಮ್ಗೆ ಕನ್ನಡ ಹೀರೋಯಿನ್ಸ್ ಅಲ್ಲಿ ರಚಿತಾ ಬರ್ಬೇಕು, ಆದ್ರೆ ಬರಲ್ಲ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತನಾ? ಚೆನ್ನಾಗಿರುತ್ತೆ. ಮತ್ ಅಂತ ಹೀರೋಯಿನ್ಸ್ ಅಲ್ಲಿ ನಿಮ್ ಫೇವರೇಟ್ ಆಕ್ಟ್ರೆಸ್ ಅವರು? ಅವ್ರು ಸ್ವಲ್ಪ ಇಷ್ಟ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 13 ಬಂದ್ರೆ ರಚಿತಾ ರಾಮ್ ಬಂದ್ರೆ ನೋಡ್ತೀರಾ? ಖಂಡಿತ. ಬಿಗ್ ಬಾಸ್ಗೆ ಫ್ಯಾನಾ? ಇಲ್ಲ. ಈ ವರ್ಷ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಹೋಗ್ಬೋದು, ನಿಮ್ಮ ಗೆಸ್ ಏನು ಅಂತ? I think most of them will be from social media. ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ವಾ, ವರ್ಷಾ ಕಾವೇರಿ, ಇಫ್ ನಾಟ್ ವರುಣ್ ಆರಾಧ್ಯ, ಈ ತರ ಜನ ಹೋಗ್ಬೋದು ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ಕಾಮನ್ ಪೀಪಲ್ ಅಂತ ಅಂದ್ರೆ ಯೂಶಲಿ ಅವರೇ ಬರ್ತಾರೆ, ಅವ್ರು ಬರ್ಬೋದು ಅಂತ ಅನ್ಸುತ್ತೆ ನನ್ಗೆ. ಆಮೇಲೆ ಈ ಸಲ ಸ್ಪೆಷಲ್ ಆಗಿ ಏನಂದ್ರೆ ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಟ್ರೈ ಮಾಡಿದ್ರಾ? ನಮ್ಮ ಮನೇಲಿ ಹೇಳಿದ್ರು ಟ್ರೈ ಮಾಡಕ್ಕೆ, ಬಟ್ ನಾನು ಮಾಡಿಲ್ಲ. ಇವಾಗ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಬಟ್ ನೋಡ್ತೀನಿ, ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಏನು ಆಸೆ ಇಲ್ಲ. ಯಾರು ಹೋದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಸೀಸನ್ 13ಗೆ? ನನ್ಗೆ ವರ್ಷಾ ಕಾವೇರಿ ಹೋಗ್ಬೇಕಂತ ಆಸೆ ಇದೆ, ಬಿಕಾಸ್ ಶಿ ಇಸ್ ಅ ಗುಡ್ ಇನ್ಫ್ಲೂಯೆನ್ಸರ್. ಅದು ಬಿಟ್ರೆ ಡಾಕ್ಟರ್ ಬ್ರೋ ಹೋಗ್ಬೇಕಂತ ಆಸೆ ಇದೆ. ಹೀರೋ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಹೀರೋಸ್ ಅಲ್ಲಿ ನ್ಯೂ ರೈಸಿಂಗ್ ಹೀರೋಸ್ ಅಂದ್ರೆ ಏಕಲವ್ಯ ಮೂವಿ ಎಲ್ಲ ಮಾಡಿದಾರಲ್ವಾ, ಆ ಹೀರೋ ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಇಷ್ಟ ಇರೋದು ಯಶ್ ಅವರು. ಸೊ ಮೋಸ್ಟ್ ಅವ್ರದ್ದು ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ನಾಟ್ ಪಾಸಿಬಲ್. ಇನ್ನೊಂದೇನಂದ್ರೆ ಬಿಗ್ ಬಾಸ್ ಪ್ರತಿ ವರ್ಷನೂ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಸ್ವರ್ಗ ನರಕ ಆಗಿರ್ಬೋದು, ಹಾಗೆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ, ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಈ ವರ್ಷ ನಿಮಗೆ ಯಾವ ತರ ನಿರೀಕ್ಷೆ ಇದೆ, ಅಂದ್ರೆ ಬಿಗ್ ಬಾಸ್ ಯಾವ ತರ ಇರ್ಬೇಕು ಅಂತ ನಿಮಗಿದೆ? ಲಾಸ್ಟ್ ಟೈಮ್ ಮಾಡಿದಾಗ ಅದರಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು, ಬಿಕಾಸ್ ಗಿಲ್ಲಿ ಅವರು ಅದೆಲ್ಲ ಬಂದಿದ್ದಾಗ. ಸೊ ಐ ಥಿಂಕ್ ಈ ಸಲ ಇನ್ನೂ ಕಾಂಪಿಟೇಟಿವ್ ಆಗಿರ್ಬೇಕು ಗೇಮ್ಸ್. ಲಾಸ್ಟ್ ಟೈಮ್ ಗಿಂತ ಕಂಪ್ಯಾರಿಟಿವ್ ಆಗಿ ಇವಾಗ ತುಂಬಾ ಚೆನ್ನಾಗಿರ್ಬೇಕು ಗೇಮ್ಸ್ ಅಂತ ನನ್ಗೆ ಅನ್ಸುತ್ತೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಿಗ್ ಬಾಸ್ ನೋಡಕ್ಕೆ? ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನಮ್ಮ ಮನೇಲಿ ಕೂಡ ಎಲ್ಲರೂ ನೋಡ್ತೀವಿ ಬಿಗ್ ಬಾಸ್. ಸೊ ವಿ ಆರ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇವಾಗ ನಮ್ ಜೊತೆ ಒಬ್ರು ರಂಗಭೂಮಿ ಕಲಾವಿದೆ ಇದಾರೆ. ಇಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಸಿಕ್ಕಿದ್ರು, ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈ ವರ್ಷ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಿಮ್ಮ ಫೇವ್ರೇಟ್ ಗಿಲ್ಲಿನೇ ವಿನ್ ಆದ್ರು. ಸೊ ಯಾರು ಹೋಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದ್ರಲ್ಲೂ ಈ ವರ್ಷ ಕಾಮನ್ ಮ್ಯಾನ್ ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ನೀವೇನಾದ್ರು ಟ್ರೈ ಮಾಡಿದ್ರ ಕಾಮನ್ ಪೀಪಲ್ ಆಗಿ ಅಂತ? ಆ ತರ ನಾನೆಲ್ಲ ಅವಕಾಶ ಕೇಳಕ್ಕಂತೂ ಹೋಗಲ್ಲ. ನಮ್ಮ ಸಾಧನೆ, ನಮ್ಮ ಒಂದು ಅಚೀವ್ಮೆಂಟು, ನಾವ್ ಇಲ್ಲಿವರೆಗೂ ಏನೆಲ್ಲ ಮಾಡಿದೀವಿ
ಅದನ್ನ ಗುರ್ತಿಸಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಬಿಗ್ ಬಾಸ್ ಅಂತ ನಾನು ಕೇಳ್ಕೊತೀನಿ. ಸುಮ್ಮನೆ ದುಡ್ಡಿರೋರು ಅವರು ಇವ್ರನ್ನೆಲ್ಲ ಮೋಜು ಮಸ್ತಿ ಮಾಡೋರ್ನೆಲ್ಲ ಕರ್ಕೊಬಂದು ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಬಟ್ ನಮ್ಮ ಸಾಧನೆಗಳಲ್ಲಿ ಇವಾಗ ಗಿಲ್ಲಿ ಓಕೆ, ಯಾಕಂದ್ರೆ ಅವನಷ್ಟು ಕಷ್ಟಪಟ್ಟಿದ್ದಾನೆ ಚಿಕ್ಕದಿಂದ ಅಂತ ನಮ್ಗೆ ಗೊತ್ತಿದೆ, ನಾವು ತುಂಬಾ ಹತ್ತಿರದಿಂದ ನೋಡಿದೀವಿ. ಈಗ ಅದೇ ತರ ಸಾಧನೆಗಳನ್ನ ನೋಡ್ಬೇಕು. ಇವಾಗ ನಾವು ಇಷ್ಟು ವರ್ಷ ಆಯ್ತು, 20-25 ವರ್ಷ ಆಯ್ತು ರಂಗಭೂಮಿ ಕಲಾವಿದೆ ಆಗಿ, ಪೌರಾಣಿಕ ನಾಟಕ ಧಾರಾವಾಹಿ ಸಿನಿಮಾಗಳು ನಟಿಸ್ಕೊಂಡು ಬಂದಿದೀವಿ. ಆತರ ನಮ್ ತರ ನಮ್ಗೆ ಬೇಕು ಅಂತ ಅವಕಾಶ ಕೇಳಲ್ಲ. ಸೊ ಯಾರಿಗಾದ್ರೂ ಅವಕಾಶ ಸಿಕ್ಲಿ, ನುರಿತ ಕಲಾವಿದ್ರು ಅವ್ರ ಕಷ್ಟ ಅವರು ಕಷ್ಟದಿಂದ ಬಂದಿರ್ತಲ್ಲ ಅಂತವ್ರಿಗೆ ಅವಕಾಶ ಸಿಗ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೇನೆ ಪ್ರತಿ ವರ್ಷ ಬಿಗ್ ಬಾಸ್ ಏನಂದ್ರೆ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸ್ವರ್ಗ ನರಕ ಇರ್ಬೋದು, ಹಾಗೇನೆ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡ್ತಾರೆ. ಈ ವರ್ಷ ಸ್ಪೆಷಲ್ ಅಂದ್ರೆ ಒಂದು ಕಾಮನ್ ಮ್ಯಾನ್. ಮತ್ತೆ ನಿಮಗಿರೋ ನಿರೀಕ್ಷೆ ಯಾವ ರೀತಿ ಇರ್ಬೇಕು ಈ ಸಲ ಬಿಗ್ ಬಾಸ್ ಸೀಸನ್ 13 ಅಂತ? ತುಂಬಾ ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿಸ್ತಾರೆ, ಬಟ್ ತುಂಬಾ ಕಷ್ಟ ಇದೆ. ಸುಮ್ನೆ ನಾವು ಬಿಗ್ ಬಾಸ್ ಅಲ್ಲಿ ಹೋಗಿ ನಾವು ಬಂದ್ಬಿಟ್ರೆ ಅಂದ್ರೆ ಎಲ್ಲರಿಗೂ ಒಂದ್ ಆಸೆ ಏನ್ ಗೊತ್ತಾ, ಗೆಲ್ತೀವಿ ಅಂತ ಅಲ್ಲ, ಸಪೋರ್ಟ್ ನಾವು ಒಂದ್ಸತಿ ಜಸ್ಟ್ ಅಲ್ಲಿ ಹೋಗಿ ಬಂದ್ರೆ ಸಾಕು ಅನ್ನೋರು ತುಂಬಾ ಚೆನ್ನಾಗಿದ್ದಾರೆ. ಅದ್ರಲ್ಲಿ ನಾನು ಒಬ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಗೇನು ಅಂತ ಅಂದ್ರೆ ಕೊರತೆ, ನಾವಾಗಿ ಬಾಯ್ಬಿಟ್ಟು ಕೇಳಕ್ಕೆ ಆಗಲ್ಲ. ಯಾಕಂದ್ರೆ ನಾವ್ ಇಷ್ಟು ವರ್ಷ ಅಷ್ಟ್ ಕಷ್ಟ ಪಡ್ತಾ ಇದೀವಿ, ಇನ್ನೂ ಪಡ್ತಾನೆ ಇದೀವಿ. 25 ವರ್ಷಗಳಿಂದ ಕನ್ಸ್ಗಳನ್ನ ಹೊತ್ಕೊಂಡ್ ಬಂದವರು ನಾವು. ಹಾಗಾಗಿ ನಾವು ಕೇಳಕ್ಕಾಗಲ್ಲ. ಬಟ್ ಒಂದ್ಸತಿ ಹೋಗ್ ಬರ್ಬೇಕು ಅಂತ ನನಗೂ ಆಸೆ ಅಂತೂ ಇದೆ. ಬಟ್ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನಡ್ಸ್ಕೊಡ್ತಾ ಇದಾರೆ. ತುಂಬಾ ಕ್ಯೂರಿಯಾಸಿಟಿ ಎಲ್ಲಾರ್ಗು ಇರುತ್ತೆ, ಕಾಯ್ತಾ ಇರ್ತಾರೆ. ಮನೇಲಿ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಗ್ ಬಾಸ್ ಅಂತೂ ನಿಜವಾಗ್ಲೂ ಕ್ರಿಕೆಟ್ ಮ್ಯಾಚ್ ಗಿಂತನೂ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇರುತ್ತೆ. ಮ್ಯಾಮ್, ನಿಮಗೆ ಈ ವರ್ಷ ಬಿಗ್ ಬಾಸ್ 13 ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ. ನಿಮಗೆ ಈ ಸಲ ಇರೋ ನಿರೀಕ್ಷೆ ಏನು? ಯಾರು ಹೋಗ್ಬೋದು ಅಂತ ಇದೆ? ಯಾರು ಹೋದ್ರೆ ಚಂದ ಇರುತ್ತೆ? ಇವಾಗ ಬಿಗ್ ಬಾಸ್ ಅಲ್ಲಿ ಮೇಡಮ್ ಇವಾಗ ಬರ್ತಾರೆ ಹೋಗ್ತಾರೆ. ನಮ್ ಸುದೀಪ್ ಸರ್ಗೆ ಯಾಕೆ ಇಷ್ಟ ಆಗಲ್ಲ ಅದು ನನಗಂತೂ ಗೊತ್ತಿಲ್ಲ. ಓಕೆನಾ, ಅವ್ರು ಸುದೀಪ್ ಸರ್ ಬಿಗ್ ಬಾಸ್ ಅಂತ ಯಾವಾಗಪ್ಪ ಬರ್ತೀವಿ, ಬಿಗ್ ಬಾಸ್ ನೋಡ್ಬೇಕು ಅಂತ ನಮ್ಮ ಮನೇಲೆಲ್ಲ ಕಾದು ಕೂತ್ಕೊಂಡಿರ್ತಾರೆ. ಅವಾಗ ಬಿಗ್ ಬಾಸ್ ಅಲ್ಲಿ ಇವಾಗ ನಮ್ಮ ಗಿಲ್ಲಿ ಇದಾರಲ್ಲ, ಅವರು ನೋಡಕ್ಕೆ ಸ್ಮೂತ್ ಆಗಿ ಕಾಣಿಸ್ತಾರೆ. ಪಾತ್ರ ಮಾತ್ರ ಸೂಪರ್ ಆಗಿ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಹಿಂಗೆ ಬಿಗ್ ಬಾಸ್ ಓಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸುದೀಪ್ ಸರ್ ಅವ್ರಿಗೆ. ಅವ್ರ ಜೊತೆ ನಾನು ಆಕ್ಟಿಂಗು ಮಾಡಿದ್ದೀನಿ ಚೌಕನಲ್ಲಿ. ನಾನು ವಿತ್ ಆರ್ಟಿಸ್ಟು ಮತ್ತೆ ಜಡ್ಜ್ ಆಗಿದ್ದೀನಿ. ವಿಜಯ್ ಮೇಲೆ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ 10 ವರ್ಷ. ಅಶೋಕ್ ಮೇಲೆ ಇರುತ್ತೆ ಕ್ರಿಕೆಟಲ್ಲಿ ವಿನ್ ಆಗಿದ್ದೀನಿ. ನನಗೂ ಒಂದ್ಸತಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ ಕೇಳ್ಕೊಡ್ತಿದ್ದೀನಿ. ನಮ್ಮ ಸುದೀಪ್ ಸರ್ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ, ನನ್ನೊಂದ್ಸರಿ ಬಿಗ್ ಬಾಸ್ಗೆ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ವರ್ಷ ಬಿಗ್ ಬಾಸ್ ಸೀಸನ್ 13 ಮೇಲೆ ಸಾಕಷ್ಟು ನಿರೀಕ್ಷೆನ ಜನರು ಇಟ್ಕೊಂಡಿದ್ದಾರೆ. ಸೊ ನಮ್ಗೊಬ್ರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆಲ್ರೆಡಿ ಬಿಗ್ ಬಾಸ್ 13ರ ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆ ಜನರಿಗೂ ಇದೆ. ಯಾರೆಲ್ಲ ಹೋಗ್ಬೋದು ಈ ಸಲ, ಅಥವಾ ಈ ಸಲ ಕಾಮನ್ ಮ್ಯಾನ್ಗೂ ಬಿಟ್ಟಿದ್ದಾರೆ, ಅವರು ಹೋಗ್ಬೋದು ಅಂತ ಇದೆ. ಸೊ ನೀವೇನ್ ಹೇಳ್ತೀರಾ? ನನ್ನ ಹೆಸರು ರಾಮಮೂರ್ತಿ ಅಂತ. ನಾನು ಹೇಳೋದು, ಇಲ್ಲಿ ಹೆಚ್ಚಿಗೆ ಕಲಾವಿದರುಗಳು ಈಗ ಬೇಕಾದ ಜನ ಬರ್ತಾ ಇದ್ದಾರೆ. ಸೊ ಯುವ ಪೀಳಿಗೆಗೆ ಮತ್ತು ಯುವ ಕಲಾವಿದರಿಗೆ ಎಂಕರೇಜ್ ಮಾಡಬೇಕು, ಅವರನ್ನು ಕರೆಸ್ಬೇಕು. ಅವ್ರು ಬಂದು ಅವ್ರಿಗೂ ಸಹ ಒಂದು ಪ್ರತಿಭೆಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ದೊಡ್ಡ ವೇದಿಕೆ ಸಿಗುತ್ತೆ. ಅವ್ರಿಗೆ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಯುವ ಕಲಾವಿದರಿಗೆ ಅವ್ರನ್ನ ಕೊಡಬೇಕು, ಕರಿಬೇಕು, ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೇನೆ. ಲಾಸ್ಟ್ ಸೀಸನ್ ಎಲ್ಲ ನೋಡಿದೀರಾ ನೀವು? ಇಲ್ಲ, ತುಂಬಾ 2-3 ಹಿಂದಿನ ಸೀಸನ್ ನೋಡಿದ್ದಷ್ಟೇ. ಆದ್ರೆ ಮಧ್ಯದಲ್ಲಿ ನನ್ನ ಬಿಸಿ ಶೆಡ್ಯೂಲ್ ನಾನು ಅದು ನೋಡ್ತಾ ಇದ್ದೆ. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಿಮಗಿರೋ ನಿರೀಕ್ಷೆ ಏನು? ಹೇಗಿರ್ಬೇಕು ಬಿಗ್ ಬಾಸ್ ಅನ್ನೋದು? ಬಹಳ ಅತ್ಯಂತ ಕುತೂಹಲಕಾರಿಯಾಗಿರ್ಬೇಕು ಯಾವುದೇ ಮಾಡಿದ್ರು. ಬಟ್ ನನ್ನ ಉದ್ದೇಶ ಒಂದೇನೆ, ಹೆಚ್ಚಿನ ಕಲಾವಿದರಿಗೆ, ಕಲಾ ರಂಗಗಳಲ್ಲಿ ಇರ್ತಕ್ಕಂಥವರಿಗೆ ಅನೇಕರು ಇದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ಅದು ಆಗ್ಬಾರ್ದು. ಕಲಾವಿದರನ್ನ ಕರೆದು ಕೊಡಬೇಕು, ಅವರಿಗೆ ಉತ್ಸಾಹ ಕೊಡಬೇಕು ಅನ್ನೋದೇ ನನ್ನ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಬಿಗ್ ಬಾಸ್ ಸೀಸನ್ 13 ಆಲ್ರೆಡಿ ಪ್ರೋಮೋ ಎಲ್ಲ ಬಿಟ್ಟಿದ್ದಾರೆ. ಸೊ ಇನ್ನೊಂದು ಏನಂದ್ರೆ ಈ ಸಲ ಸ್ಪೆಷಲ್ ಆಗಿ ಕಾಮನ್ ಮ್ಯಾನ್ಗಳಿಗೂ ಕೂಡ ಅವಕಾಶ ಇದೆ. ಸೊ ಏನೆಲ್ಲ ನಿರೀಕ್ಷೆ ಇದೆ ಈ ಸಲ ಬಿಗ್ ಬಾಸ್ ಇಂದ ನಿಮಗೆ? ನಿರೀಕ್ಷೆ ಅಂತಂದ್ರೆ ಲೈಕ್ ಅದೇ ಲಾಸ್ಟ್ ಟೈಮ್ ನೋಡ್ದಂಗೆ ಐ ಡೋಂಟ್ ನೋ, ಐ ಕ್ಯಾನ್ ಟೆಲ್ ಆರ್ ನಾಟ್, ಲೈಕ್ ಅಶ್ವಿನಿ ಗೌಡ ಅಂಡ್ ಜಾನ್ವಿ ಅವರೆಲ್ಲ ಲೈಕ್ ಐ ಡೋಂಟ್ ನೋ ಗೇಮ್ ಪ್ಲೇ ಮಾಡ್ಕೊಂಡು ಅದು ಇದೆಲ್ಲ ಮಾಡಿದ್ರು. ಬಟ್ ಅದೆಲ್ಲ ಬಿಟ್ಟು ಲೈಕ್ ಹ್ಯುಮ್ಯಾನಿಟಿ ರೀತಿನಲ್ಲಿ ಇಫ್ ದೇ ಕೋಆಪರೇಟ್ ಈಚ್ ಅದರ್ ಅಂಡ್ ಆಡ್ಕೊಂಡು ಹೋದ್ರೆ ನೋಡೋರ್ಗು ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ.
ಅಂಡ್ ಚೆನ್ನಾಗಿ ಅದು ಮೂವ್ ಆನ್ ಆಗುತ್ತೆ, ಹಾಗೆ ಇಂಪ್ರೂವ್ ಆಗ್ತಾ ಇರುತ್ತೆ. ಆ ರೀತಿನ ಆಡ್ಕೊಡಿದ್ರೆ ದಟ್ಸ್ ವಿಲ್ ಬಿ ಗುಡ್ ಅನ್ಸುತ್ತೆ ಅಷ್ಟೇನೇನೆ. ನಿಮ್ಮ ಗೆಸ್ಟ್ ಪ್ರಕಾರ ಈ ಸಲ ಯಾರು ಹೋದ್ರೆ ಚೆನ್ನಾಗಿರುತ್ತೆ, ಜೊತೆಗೆ ಯಾರು ಹೋಗ್ಬಹುದು ಅಂತ ಇದೆ? ಯಾರು ಹೋಗ್ಬೋದು ಅನ್ನೋ ಐಡಿಯಾ ಇಲ್ಲ ನನಗೆ. ಯಾರೇ ಹೋದ್ರು ಯಾರು ಹೋದ್ರೆ ಐ ಡೋಂಟ್ ನೋ, ಐಡಿಯಾ ಎಲ್ಲ ಹಂಗಷ್ಟು ಇಲ್ಲ. ಕನ್ನಡ ಹೀರೋಯಿನ್ಸ್ ಅಲ್ಲಿ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಹೀರೋಯಿನ್ಸ್ ನೋಡೋಣ, ಯಾರಾದ್ರೂ ಓಕೆ, ಚೆನ್ನಾಗಿ ಆಡದೆ ಸಾಕು ಅಷ್ಟೇನೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಸಲ ಬಿಗ್ ಬಾಸ್ ಸೀಸನ್ 13 ಗೆ? ತುಂಬಾ ಇದೆ, ಬಿಕಾಸ್ ಪಬ್ಲಿಕ್ ಪೀಪಲ್ಸ್ ನ ಅವರು ಅಲೋ ಮಾಡ್ತಾ ಇದಾರೆ ಈ ಸಾರಿ. ಔಟ್ ಆಫ್ ಸೆಲೆಬ್ರಿಟೀಸ್ ನಾರ್ಮಲ್ ಪೀಪಲ್ಸ್ ನು ಅಲೋ ಮಾಡ್ತಾ ಇದಾರೆ. ಸೊ ನಾರ್ಮಲ್ ಪೀಪಲ್ ಹೆಂಗ್ ಆಡ್ತಾರೆ ಅನ್ನೋದು ನೋಡೋ ಕ್ಯೂರಿಯಾಸಿಟಿ ಅಂತೂ ಇದೆ. ಲೆಟ್ಸ್ ಸಿ. ಕಾಮನ್ ಪೀಪಲ್ ಗೆ ಅವಕಾಶ ಕೊಟ್ಟಿದ್ದಾರೆ, ಸೊ ನೀವೇನಾದ್ರು ಟ್ರೈ ಮಾಡಿದೀರಾ? ಟ್ರೈ ಮಾಡಿಲ್ಲ, ಬಟ್ ಇಷ್ಟ ಇದೆ, ಟ್ರೈ ಮಾಡಿಲ್ಲ. ಟ್ರೈ ಮಾಡ್ಬೋದಲ್ಲ ಮತ್ತೆ? ಮಾಡ್ಬೋದು ಅಂದ್ರೆ ಲೈಕ್ ಇರುತ್ತಲ್ಲ ಪರ್ಸನಲ್ ಪ್ರಾಬ್ಲಮ್ಸ್, ಕಮಿಟ್ಮೆಂಟ್ಸ್, ಸೊ ಹಾಗಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಏನಂದ್ರೆ ಈ ಸಲ ಬಿಗ್ ಬಾಸ್ 13 ಆಲ್ರೆಡಿ ಪ್ರೋಮೋ ಬಿಟ್ಟಿದ್ದಾರೆ. ಕಾಮನ್ ಮ್ಯಾನ್ ಗಳಿಗೂ ಅವಕಾಶ ಇದೆ ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. ಸೊ ನಿಮಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಈ ಸಲ ಬಿಗ್ ಬಾಸ್ಗೆ ಅಂತ? ಕಾಮನ್ ಪೀಪಲ್ ಹೋಗ್ಬೇಕು. ಅಂದ್ರೆ ಕಾಮನ್ ಪೀಪಲ್ ಅಲ್ಲಿ ಇವಾಗ ಎಲ್ರಿಗೂ ಅವಕಾಶ ಇದೆ, ಇವಾಗ ಅಪ್ಲೈ ಮಾಡ್ಬೋದು. ಸೊ ನೀವೇನಾದ್ರೂ ಟ್ರೈ ಮಾಡಿದ್ರಾ? ಟ್ರೈ ಮಾಡೋ ಆಸೆ ಇದೆಯಾ? ಇಲ್ಲ, ಬೇಡ. ಓಕೆ, ನಿಮಗೆ ಇವಾಗ ಅಷ್ಟು ವರ್ಷ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿದ್ದೀರಾ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಬಿಗ್ ಬಾಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಈ ಸಲ ಯಾವ ರೀತಿ ಇರ್ಬೇಕು ಅಂತ ಇದೆ ಬಿಗ್ ಬಾಸ್? ಎಸ್, ಲಾಸ್ಟ್ ಟೈಮು ಒಂದು ಈ ಕಡೆ ಒಂದು ಬ್ಲ್ಯಾಕ್, ಈ ಕಡೆ ವೈಟ್, ಸಮಥಿಂಗ್ ಪೀಸ್ ಒಂದ್ ಕಡೆ ಡೆಮಾನ್ ಒಂದ್ ಕಡೆ ಆ ಥರ ಇತ್ತು. ಸೊ ಈ ಸಲ ಯಾವ ಥರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಲೈಕ್ ಒಂದ್ ಕಡೆ ಫಸ್ಟ್ ಅವರು ಇನ್ ಬಿಟ್ವೀನ್ ಅಲ್ಲಿ ಅವ್ರೆ ಒಂದ್ ಕಡೆ ಎವಿಲ್, ಒಂದ್ ಕಡೆ ಲೈಕ್ ಗಾಡೆಸ್ ತರ ಇರ್ತಾರಲ್ಲ, ಅದನ್ನ ಫಸ್ಟ್ ಇಕ್ಕಿದ್ರೆ ಹೆಂಗಿರುತ್ತೆ ಅಂತ ನೋಡ್ಬೇಕು. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು ಈ ಸಲ ಬಿಗ್ ಬಾಸ್ ನೋಡೋದಕ್ಕೆ? ವೆರಿ ಎಕ್ಸೈಟೆಡ್. ಯಾರು ಹೋಗ್ಬೇಕು ನಿಮಗೆ? ಕನ್ನಡದ ಸ್ಟಾರ್ಸ್ ಆಗಿರ್ಬೋದು, ಲೈಕ್ ನಟಿಯರಾಗಿರ್ಬೋದು, ನಟರಾಗಿರ್ಬೋದು, ಯಾರು ಹೋಗ್ಬೇಕು ನಿಮಗೆ? ಗಿಲಿ ತರಾನೇ ಎಲ್ಲರೂ ಬರ್ಲಿ. ಇಲ್ಲಿ ತರ ಲೈಕ್ ಕಾಮಿಡಿ ಆಕ್ಟರ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದ್ ಕಡೆ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ಸ್, ಯಾಕಂದ್ರೆ ಕೆಲವೊಂದ್ ಸೀಸನ್ ಅಲ್ಲಿ ಇನ್ಫ್ಲೂಯೆನ್ಸರ್ ಹೋಗಿರೋದು ಇದೆ. ಸೊ ಈ ಸಲ ಯಾವ ಇನ್ಫ್ಲೂಯೆನ್ಸರ್ ಹೋಗ್ಬೋದು ಅಂತ ಇದೆ? ತುಂಬಾ ಜನ ವರ್ಷಾ ಕಾವೇರಿ ಅವರ ಹೆಸರು ಹೇಳ್ತಾರೆ, ವರುಣ್ ಆರಾಧ್ಯ ಅವರ ಹೆಸರು ಹೇಳ್ತಾರೆ. ಸೊ ನಿಮಗೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ? ಯಾರು ಹೋದ್ರೆ ಯಾವ ಇನ್ಫ್ಲೂಯೆನ್ಸರ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಅಷ್ಟು ನಾನು ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಮೇ ಬಿ ವರ್ಷ ಕವರಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿರುತ್ತೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಿಗ್ ಬಾಸ್ ನೋಡಕ್ಕೆ? ಎಕ್ಸೈಟೆಡ್. ಲಾಸ್ಟ್ ಟೈಮ್ ಯಾರಿಗೆ ಓಟ್ ಹಾಕಿದ್ರಿ? ಹೋಟ್ ಹಾಕಿಲ್ಲ, ಬಟ್ ಐ ಸಪೋರ್ಟೆಡ್ ಟು ಗಿಲ್ಲಿ. ನೀವು ಯಾರಿಗೆ ಸಪೋರ್ಟ್ ಮಾಡಿದ್ರೆ ಅವರೇ ವಿನ್ ಆದ್ರು ಲಾಸ್ಟಿಗೆ. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಈ ಸಲ ಬಿಗ್ ಬಾಸ್ ಸೀಸನ್ 13 ಆಲ್ರೆಡಿ ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಈ ಸಲ ಕಾಮನ್ ಮ್ಯಾನ್ ಗೆ ಹೋಗ್ಬೋದು ಅಂತ ಅವಕಾಶ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ, ಯಾರು ಹೋಗ್ಬೇಕು ಅಂತ? ನಾವು ಸ್ಯಾಮ್ ಸಮೀರ್ ಫ್ಯಾನ್, ಸೊ ಸ್ಯಾಮ್ ಸಮೀರ್ ಹೋಗ್ಬೇಕಂತ ನನಗೆ ಇಷ್ಟ. ನಿಮಗೆ? ಸೇಮ್ ವ್ಲಾಗರ್ಸ್ ಯಾರಾದ್ರೂ ಹೋದ್ರೆ ಇಟ್ ಬಿ ಮೋರ್ ಎಂಟರ್ಟೈನಿಂಗ್ ಅಂತ. ಓಕೆ, ಅವ್ರು ಕಾಮನ್ ಮ್ಯಾನ್ಗೂ ಬರ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬರ್ತಾರೆ. ಸೊ ಕಾಮನ್ ಮ್ಯಾನ್ ಆಗಿ ನೀವೇನಾದ್ರೂ ಟ್ರೈ ಮಾಡಿದೀರಾ? ಟ್ರೈ ಮಾಡೋ ಆಸೆ ಇದೆಯಾ? ಆಸೆ ಇದೆ, ಫ್ಯೂಚರ್ ಅಲ್ಲಿ ನೋಡೋಣ, ಅದೇ ತರ ಅವಕಾಶ ಇದ್ರೆ. ನಿಮಗೆ? ಹಾ, ಆಸೆ ಇದೆ. ಇನ್ನೊಂದೇನಂದ್ರೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಬಿಗ್ ಬಾಸ್ ಪ್ರತಿ ಸಲ ಸ್ಟಾರ್ಟ್ ಆದಾಗ ಒಂದು ನಿರೀಕ್ಷೆ ಇದೆ. ಸೊ ಈ ಸಲ ಬಿಗ್ ಬಾಸ್ ಹೇಗಿರ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ಯಾವ ತರ ಇರ್ಬೇಕು ಬಿಗ್ ಬಾಸ್ ಸೀಸನ್ 13 ಅಂತ? ಈ ಸಲ ಸೆಲೆಬ್ರಿಟೀಸ್ ಯಾರು ಇಲ್ದೇ ಇರೋದ್ರಿಂದ ಮೋಸ ಇರಲ್ಲ, ಸ್ವಲ್ಪ ವೋಟಿಂಗ್ಸ್ ಎಲ್ಲ ಚೆನ್ನಾಗಿ ಕೊಡ್ಬೋದು ಅಂತ ಅನ್ಸುತ್ತೆ ನನಗೆ. ಕಾಮನ್ ಮ್ಯಾನ್ ಅಂತಿರೋದ್ರಿಂದ ಏನು ಭೇದ ಭಾವ ಇರಲ್ಲ ಅಂತ ಅನ್ಕೋತೀನಿ. ನೀವೇನ್ ಹೇಳ್ತೀರಾ? ಹಾ, ಅದೇ ಇಟ್ ವಿಲ್ ಬಿ ನಾಟ್ ಸ್ಕ್ರಿಪ್ಟೆಡ್ ಅಂತ ಅನಿಸ್ತಿದೆ. ಸೊ ಕಾಮನ್ ಮ್ಯಾನ್ ಗೆ ಕೂಡ ಆಪರ್ಚುನಿಟೀಸ್ ಇದೆ ಅಂತ ಅಂದ್ರೆ ಇಟ್ ವಿಲ್ ಬಿ ಅನ್ಬಯಾಸ್ಡ್ ಅಂತ ಅನಿಸ್ತಿದೆ. ಬಿ ಗುಡ್ ಟು ಎಂಟರ್ಟೈನಿಂಗ್ ಅಂತ. ಏನನ್ನ ನಿರೀಕ್ಷೆ ಮಾಡ್ತೀರಾ? ಅಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸ್ವರ್ಗ ನರಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಶೋನ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಈ ಸಲ ಯಾವ ರೀತಿ ಇರ್ಬೇಕು ಬಿಗ್ ಬಾಸ್ ಅನ್ನೋದಿದೆ? ಅದೇ ಲಾಸ್ಟ್ ಟೈಮ್ ಇದ್ದಂಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಈ ಟೈಮ್ ಕೂಡ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಸೀಸನ್ 12 ಇದ್ದ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿತ್ತಾ? ಹಾ, ಇಷ್ಟ ಆಗಿತ್ತು. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಿಗ್ ಬಾಸ್ ನೋಡೋದಕ್ಕೆ? ಈ ಸಲ ತುಂಬಾ ಅರ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೋಡ್ತಾ ಇದೀವಿ. ಮ್ಯಾಮ್, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಿಗ್ ಬಾಸ್ ನೋಡೋದಕ್ಕೆ? ತುಂಬಾ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಇದು ಕಾಮನ್ ಇರೋದ್ರಿಂದ ಎಲ್ಲರಿಗೂ ಇರೋದ್ರಿಂದ ಸೊ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಏನಂದ್ರೆ ಈ ವರ್ಷ ಬಿಗ್ ಬಾಸ್ ಸೀಸನ್ 13 ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ. ಅದರಲ್ಲಿ ಈ ಸಲ ಕಾಮನ್ ಮ್ಯಾನ್ ಗೆ ಅವಕಾಶ ಇದೆ ಅಂತ ಇದೆ.
ಸೊ ನಿಮಗೆ ಯಾರು ಹೋಗ್ಬೇಕು ಈ ಸಲ ಬಿಗ್ ಬಾಸ್ 13ಗೆ ಅಂತ ಇದೆ? ಹೆಸರು ಗೊತ್ತಿಲ್ಲ, ಬಟ್ ಮುಖ ನೆನಪಿದೆ. ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತಾರಲ್ಲ, ಅವ್ರು ಹೋದ್ರೆ ಚೆನ್ನಾಗಿರುತ್ತೆ. ಆರ್ಟಿಸ್ಟ್ಗಳು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಈ ಸಲ ಏನಂದ್ರೆ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಬಿಗ್ ಬಾಸ್ ಮೇಲೆ? ಅಂದ್ರೆ ಮೋಸ್ಟ್ಲಿ ಡಿಫ್ರೆಂಟ್ ಆಗಿ ಇರ್ಬೋದು, ಹೋದ್ ವರ್ಷಕ್ಕಿಂತ ಈ ವರ್ಷ ಇನ್ನೂ ಬೇರೆಯಾಗಿ ಮಾಡ್ಬೋದು ಅಂತ ಇಟ್ಕೊಂಡಿದೀನಿ. ನೋಡೋದ ಇನ್ನೂ ಬೇರೆ ಏನಾದ್ರು ಮಾಡ್ತಾರ ಅಂತ. ಇನ್ನೊಂದು ಕೆಲವೊಬ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸ್ಯಾಮ್ ಸಮೀರ್, ವರ್ಷಾ ಕಾವೇರಿ ಇವರೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಆತರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತಾ? ಅವ್ರಿಗೂ ಚಾನ್ಸ್ ಕೊಡ್ಬೋದು ನೆಕ್ಸ್ಟ್ ವರ್ಷ. ಏನಿಲ್ಲ, ಈ ವರ್ಷ ಬಂದ್ರು ಹೋಗ್ಬೋದು, ಆ ವರ್ಷ ಬಂದ್ರು ನೆಕ್ಸ್ಟ್ ವರ್ಷ ಬಂದ್ರು ಹೋಗ್ಬೋದು. ಒಟ್ನಲ್ಲಿ ಸೀರಿಯಲ್ಸ್ ಅವ್ರು ಆಕ್ಟಿಂಗ್ ಮಾಡ್ತಾರಲ್ಲ, ಅವರು ಹೋಗ್ಬೇಕು ಅಂತ ನನ್ಗಿಷ್ಟ. ಅದೇ ಫಸ್ಟ್ ಗೆ ಹೇಳಿದೆ ನಾನು, ಕಾಮನ್ ಪೀಪಲ್ ಗೆ ಅವಕಾಶ ಇದೆ ಅಂತ. ಸೊ ನೀವೇನಾದ್ರೂ ಟ್ರೈ ಮಾಡ್ತೀರಾ ಅಥವಾ ಟ್ರೈ ಮಾಡಿದೀರಾ? ಮಾಡಿಲ್ಲ, ಮಾಡ್ಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲಿ, ಆದ್ರೆ ಮಾಡಿಲ್ಲ ಯಾವತ್ತು. ಯಾಕೆ ಮಾಡಿಲ್ಲ? ಒಂದ್ ಕಡೆ ಭಯ, ಮನೇಲಿ ಕಳ್ಸಲ್ಲ ಅಪ್ಪ ಅಮ್ಮ ಇದಕ್ಕೆಲ್ಲ. ಒಟ್ನಲ್ಲಿ ಬಿಗ್ ಬಾಸ್ ಅಂತೂ ನೋಡ್ತೀರಾ? ನೋಡ್ತೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಸಲ ಬಿಗ್ ಬಾಸ್ ಗೆ ನೀವು? ಅಂದ್ರೆ ಯಾರ್ಯಾರು ಬರ್ತಾರೆ ಅಂತ ಎಕ್ಸೈಟೆಡ್ ಇದೆ, ಯಾರ್ಯಾರು ಬರ್ಬೋದು ಅಂತ, ಹೆಂಗೆ ಇರ್ಬೋದು ಅಂತ ಎಲ್ಲ. ಕನ್ನಡದ ಯಾವ ನಟಿ ನಿಮಗೆ ಈ ಸಲ ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ? ಇವ್ರನ್ನೆಲ್ಲ ಕರಿಯಲ್ಲ ಅದಕ್ಕೆಲ್ಲ, ಎಲ್ಲ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ, ಆಮೇಲೆ ಎಲ್ಲ ಅವರೇ ಹೋದ್ರೆ ಅದಕ್ಕೆ ಅವ್ರನ್ನ ಕರ್ಸಲ್ಲ. ಯಾವ ನಟ ಹೋದ್ರೆ ಚೆನ್ನಾಗಿರುತ್ತೆ? ಎಷ್ಟಂತ ಹೇಳ್ಬೇಡಿ ಅವ್ರನ್ನೇ ನಾನು ಹೇಳಕ್ ಬಂದಿದ್ದು. ಯಶ್ ಇಲ್ಲಂದ್ರೆ ಗಣೇಶ್. ಥ್ಯಾಂಕ್ ಯು ಸರ್. ಏನಂದ್ರೆ ಇವಾಗ ಬಿಗ್ ಬಾಸ್ ಸೀಸನ್ 13 ಈಗಾಗಲೇ ಸ್ಟಾರ್ಟ್ ಆಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಪ್ರೋಮೋನು ಬಿಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಈ ಸಲ ಸ್ಪೆಷಲ್ ಆಗಿ ಕಾಮನ್ ಮ್ಯಾನ್ ಗಳಿಗೂ ಈ ಸಲ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಕಾಮನ್ ಮ್ಯಾನ್ ಗಳಿಗೂ ಅವಕಾಶ ಇದೆ. ಸೊ ನಿಮಗೆ ಈ ಸಲ ಬಿಗ್ ಬಾಸ್ ಸೀಸನ್ 13ರ ಮೇಲಿರೋ ನಿರೀಕ್ಷೆ ಏನು? ಯಾರು ಹೋಗ್ಬೇಕು, ಯಾರು ಹೋದ್ರೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಯಾರು ಹೋಗೋದಲ್ಲ, ಈ ಹೊಸಬ್ರು ಬರ್ಬೇಕು. ಹೊಸಬ್ರು ಈ ಕಾಮನ್ ಮ್ಯಾನ್ ಪಬ್ಲಿಕ್ ನ ಸರ್ವೆ ಮಾಡಿ ಪಬ್ಲಿಕ್ ಅನ್ನು ತಗೊಬೇಕು. ಪಬ್ಲಿಕ್ ಅಲ್ಲಿ ಯಾರು ಇಂಟ್ರೆಸ್ಟ್, ಎಲ್ಲ ಒಂದೊಂದ್ರಲ್ಲಿ ಟ್ಯಾಲೆಂಟ್ ಆಗಿದ್ದಾರೆ. ಎಲ್ಲರಲ್ಲೂ ಒಬ್ಬೊಬ್ರು ಪ್ರವೀಣರಾಗಿದ್ದಾರಲ್ವಾ. ಚಿತ್ರರಂಗದಲ್ಲೇ ಇದ್ರಲ್ಲಿರೋರು, ಸೀರಿಯಲ್ ಇರೋರ್ನ ಹುಡುಕ್ಬಾರ್ದು, ಕಾಮನ್ ಪಬ್ಲಿಕ್ ನ ಹುಡುಕ್ಬೇಕು. ಆಯ್ತಾ? ಇವಾಗ ನಮ್ಮನ್ ಕರೆದ್ರೆ ನಾನು ಬರ್ತೀನಿ, ನಮ್ದು ಪ್ರತಿಮೆ ತೋರಿಸ್ತೀವಿ. ಹಂಗೆ ಆತರ ಬೇರೆ ಬೇರೆ ಪಬ್ಲಿಕ್ಗೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಜನರಲ್ ಸಾಮಾನ್ಯ ವ್ಯಕ್ತಿನ ತಗೊಬೇಕು. ಈ ಸಲ ಸಾಮಾನ್ಯ ವ್ಯಕ್ತಿನ ತಗೊಬೇಕು. ಅವರು ಪ್ರತಿಭೆ ನೋಡ್ಬೇಕು. ಅವರ ಪ್ರತಿಭೆ ಹೇಗಿದೆ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ನೋಡ್ಬೇಕು. ಬರೀ ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋರು ಮತ್ತೆ ಕಿರುತೆರೆನಲ್ಲಿರೋರು, ಸ್ವಲ್ಪ ಪಾಪ್ಯುಲರ್ ಆಗಿರೋರ್ನ ತಗೊಬಾರ್ದು. ಸ್ವಲ್ಪ ತಗೊಳ್ಳಿ, ಸ್ವಲ್ಪ ನಾರ್ಮಲ್ ಪಬ್ಲಿಕ್ ತಗೊಳ್ಳಿ. ಜನರಲ್ ಪಬ್ಲಿಕ್ ಯಾರು ನೋಡಿ, ಇವಾಗ ತರಕಾರಿ ಮಾಡ್ತಾ ಇರ್ತಾರೆ, ಅವ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಫುಟ್ಪಾತ್ ಅಲ್ಲಿ ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಅವ್ರೆಲ್ಲ ಒಂದು ಸಂದರ್ಭ ಕೊಟ್ಟಂಗ ಆಗುತ್ತಲ್ವಾ. ಏನಂದ್ರೆ ಆಲ್ರೆಡಿ ಈ ಸಲ ಕಾಮನ್ ಪೀಪಲ್ ಗೆ ಬಿಗ್ ಬಾಸ್ 13ಗೆ ಬರೋ ಅವಕಾಶ ಇದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಪ್ರೋಮೋನು ಬಿಟ್ಟಿದ್ದಾರೆ. ಸೊ ನೀವೊಂದು ಟ್ರೈ ಮಾಡ್ಬೋದಲ್ಲ? ಟ್ರೈ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಬಂದ್ ನೀವು ಬಿಟ್ರೆ ಖಂಡಿತ ಬಿಗ್ ಬಾಸ್ ಮನೆಗೆ ಬಂದೇ ಬರ್ತೀವಿ ನಾವು. ನಾವ್ ಹೇಳೋದಲ್ಲ, ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಬರ್ಬೋದು ಅಂತ. ನೀವ್ ಒಂದ್ಸಲ ಟ್ರೈ ಮಾಡಿ ಅಲ್ವಾ? ಖಂಡಿತ ಟ್ರೈ ಮಾಡ್ತೀನಿ. ನಮಗೆ ಅವಕಾಶ ಸಿಕ್ಕಿದ್ರೆ, ನಮ್ಮ ಮನೇಲಿ ನಾನು ಇದೀವಿ, ನನ್ನ ಮಗಳಿದ್ದಾಳೆ, ಆಯ್ತಾ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲಿದ್ದಾರೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಹಾಗಾದ್ರೆ ನಿಮ್ಮ ಪ್ರಕಾರ ಫ್ಯಾಮಿಲಿ ಸಮೇತ ಬಿಗ್ ಬಾಸ್ ಗೆ ಹೋಗ್ತೀನಿ ಅಂತನಾ? ಫ್ಯಾಮಿಲಿ ಸಮೇತ ಅಲ್ಲ ಮೇಡಮ್, ಯಾರು ಒಬ್ರು, ಫ್ಯಾಮಿಲಿ ಬೇಡ, ಯಾರು ಒಬ್ರು ಪಾರ್ಟಿಸಿಪೇಟ್ ಮಾಡೋಣ ಅಲ್ವಾ. ಜನರಲ್ ಪಬ್ಲಿಕ್ ಎಲ್ಲದ್ರಲ್ಲಿ ಹೋಗ್ತಾ ಇರ್ತಾರೆ. ಇವಾಗ ಯಾರು ರೋಡಲ್ಲಿ ಹೋಗ್ತಾ ಇರ್ತಾರೆ ನೋಡಿ, ಅವ್ರಿಗೆ 65 ಇಯರ್ಸ್, ಅವ್ರಿಗೊಂದು ಟ್ಯಾಲೆಂಟ್ ಇರುತ್ತೆ. ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು. ಸರ್ ನಿಮ್ದೇನೆ, ನೀವು ಏನ್ ಮಾಡ್ತೀರಾ, ಬರ್ತೀರಾ ಒಳಗಡೆ? ಬರ್ತೀವಿ ಅಂತಾರೆ. ಆ ಹುಮ್ಮಸ್ಸನ್ನು ತೆಗಿಬೇಕು, ಅದನ್ನ ತೆಗಿಬೇಕು. ನಾವೆಲ್ಲ ಬರೀ ಅವ್ರನ್ನೇ ತಗೊಂಡ್ರೆ, ಸೆಲೆಬ್ರಿಟಿನೇ ತಗೊಂಡ್ರೆ ಪ್ರಯೋಜನ ಇಲ್ಲ. ಇನ್ನೊಂದೇನಂದ್ರೆ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ. ನಾನು ಮಾಡ್ಬೋದಲ್ಲ ಅದನ್ನ, ನಾನು ಮಾಡ್ತೀನಿ. 60-70 ಇಯರ್ಸ್ ಅಚೀವ್ಮೆಂಟ್ ಮಾಡೋದು ಇರುತ್ತೆ. ಪ್ರತಿ ವರ್ಷ ಬಿಗ್ ಬಾಸ್ ಏನಂದ್ರೆ ಏನಾದ್ರೂ ಒಂದೊಂದು ಕಾನ್ಸೆಪ್ಟ್ ಇಂದ ಶುರು ಆಗುತ್ತೆ. ಈ ಸಲ ನಿಮಗೆ ಬಿಗ್ ಬಾಸ್ ಮೇಲೆ ಇರೋ ನಿರೀಕ್ಷೆ ಯಾವ ರೀತಿ ಇರಬೇಕು ಬಿಗ್ ಬಾಸ್ 13 ಅಂತ? ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅನ್ಸುತ್ತೆ. ಸುದೀಪ್ ಅವ್ರು ಅದೇ ಹೇಳ್ಕೊಳ್ಳೋದು, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ. ಅದನ್ನ ಮನೆ ಲಕ್ಸುರಿ ಗಿಗ್ಸುರಿ ಎಲ್ಲ ಸ್ವಲ್ಪ ಸೆಟ್ ಎಲ್ಲ ಚೇಂಜ್ ಮಾಡಿ, ಬೇರೆ ತರ ಮಾಡಿ. ನೋಡಿದ್ದೆ ನೋಡ್ತಾ ಇರ್ತೀವಿ, ಸೆಟ್ ಬೇಡ. ಈ 13ನೇದು ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿರ್ಲಿ. ಸೆಟ್ಟಿನೇ ಚೇಂಜ್ ಮಾಡಿ, ಆಯ್ತಾ. ಓಪನ್ ಪ್ಲೇಸು ಇಲ್ಲ, ಎಲ್ಲೊಂದು ಹಳ್ಳಿನಲ್ಲಿ ಮಾಡೋ ಅಂಥದ್ದು, ವಿಲೇಜಲ್ಲಿ ಮಾಡೋ ಅಂಥದ್ದು, ಯಾವುದೋ ಒಂದು ವಿಲೇಜ್, ಅದಕ್ಕೆ ಪರ್ಟಿಕ್ಯುಲರ್ ವಿಲೇಜ್ ಮಾಡಿಕೊಂಡು ಆ ವಿಲೇಜಲ್ಲಿ ಮಾಡೋ ಅಂಥದ್ದು, ಇಲ್ಲ ಸಣ್ಣ ರೂಮಲ್ಲಿ ಮಾಡೋ ಅಂಥದ್ದು. ಆ ಥರ ಲಕ್ಸುರಿ ಬೇಡ. ಆರ್ಡಿನರಿ ಮಾಡಿ, ಆರ್ಡಿನರಿನಲ್ಲಿ ಮಾಡಿ ವಿನ್ ಮಾಡಿಸಿ. ಅದೊಂಥರ ಹೆಸರುವಾಸಿ ಆಗುತ್ತೆ ಬಿಗ್ ಬಾಸ್ ಅಂದ್ರೆ, ಅಲ್ವಾ. ಇನ್ನೊಂದೇನಂದ್ರೆ ಆಲ್ರೆಡಿ ಕಾಮನ್ ಪೀಪಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಮನ್ ಪೀಪಲ್ ಜೊತೆ ಈ ಪೊಲಿಟಿಷಿಯನ್ಸ್ ಹೋದ್ರೆ ಹೆಂಗಿರುತ್ತೆ? ಹೋದ್ರೆ ಯಾರು ಹೋಗ್ಬೇಕು ಅಂದ್ರೆ, ಏನ್ ನಮ್ ಡಿ ಕೆ ಶಿವಕುಮಾರ್ ಕರೆದ್ರು ಬರ್ತಾರೆ,
ಸರ್ ಬನ್ನಿ ಸರ್ ಅಂದ್ರೆ ಸಿದ್ದರಾಮಯ್ಯ ಅವ್ರು ಕರೆದ್ರು ಬರ್ತಾರೆ ಅಲ್ವಾ, ಜನಪ್ರಿಯ ನಟರು ಅವರು ನೋಡ ಕೆಲವೊಂದು ಇದರಲ್ಲೇ ಡ್ಯಾನ್ಸೇ ಆಡಿದಾರೆ ಅವರು. ಬಿಗ್ ಬಾಸ್ ಬರಲ್ಲ ಅಂತ ಕರೀತೀರಾ, ಸಿದ್ದರಾಮಯ್ಯ ಅವ್ರು ಬಂದ್ರಿ ಅಂದ್ರೆ ಬರ್ತಾರೆ. ನಮ್ಮ ರಾಜಕೀಯದಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಭೈರತಿ ಸುರೇಶ್ ಅವರು ಎಂತ ಹೀರೋ ಇವಾಗ, ನಗರಾಭಿವೃದ್ಧಿ ಸಚಿವ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಅವ್ರನ್ನ. ಫುಟ್ಪಾತ್ ಎಲ್ಲ ತೆಗಿಸ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ, ಏನೋ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹ್ಯಾಂಡ್ಸ್ ಆಫ್ ಅವ್ರಿಗೆ. ಸಲ ಬಿಗ್ ಬಾಸ್ ಇನ್ನೇನು ಸೀಸನ್ 12 ಮುಗೀತು, ಈಗ ಸೀಸನ್ 13ಕ್ಕೆ ಇನ್ನೇನು ದಿನ ಸ್ಟಾರ್ಟ್ ಆಗಿದೆ. ಇನ್ನೇನು 1-2 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಸೀಸನ್ 13 ಕೂಡ. ಸೊ ಏನಂದ್ರೆ ಈ ಸಲ ಕಾಮನ್ ಮ್ಯಾನ್ಗೂ ಅವಕಾಶ ಇದೆ ಹೋಗೋದಕ್ಕೆ. ಸೊ ನಿಮ್ಮ ನಿರೀಕ್ಷೆಗಳು ಏನು ಈ ಸಲ ಬಿಗ್ ಬಾಸ್ ಮೇಲೆ ಅಂತ? ಅಲ್ಲ, ಇನ್ನೊಂದು ಏನಂದ್ರೆ ಈಗ ಕಾಮನ್ ಮ್ಯಾನಿಗೆ ಕೊಟ್ಟು ಹೋದ್ರೆ ತುಂಬಾ ಹೆಲ್ಪ್ ಅದು. ಈಗ ಎಲ್ಲೆಲ್ಲೋ ಚೆನ್ನಾಗಿರೋನ್ ಕರ್ಕೊಬಂದು ನೀವು ಬಿಗ್ ಬಾಸಿಗೆ ಕಳ್ಸೋದ್ಕಿಂತ ತುಂಬಾ ಕಷ್ಟದಲ್ಲಿ ಇರೋರಿಗೆ ಕರ್ಸಿ ಅವ್ರಿಗೊಂದು ಸಹಾಯ ಮಾಡ್ದಂಗೆ ಆಗುತ್ತೆ, ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ಆಗಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ತರ ಕಾಮನ್ ಮ್ಯಾನಿಗೆ ಕೊಟ್ರೆ. ಈಗ ಲಾಸ್ಟ್ ಸೀಸನ್ ನೀವು ನೋಡಿದೀರಾ? ಲಾಸ್ಟ್ ಸೀಸನ್ ಹೆಂಗ್ ಬಂದಿತ್ತು? ಲಾಸ್ಟ್ ಸೀಸನ್ ತುಂಬಾ ಚೆನ್ನಾಗಿತ್ತು. ತುಂಬಾ ನೀವು ಯಾರಿಗೆ ಸಪೋರ್ಟ್ ಮಾಡಿದ್ರಿ ಲಾಸ್ಟ್? ಗಿಲ್ಲಿ ಒಟ್ನಲ್ಲಿ ನೀವು ಸಪೋರ್ಟ್ ಮಾಡಿದವ್ರೆ ವಿನ್ ಆದ್ರು. 100% ಅವರೇ ಆಗ್ಬೇಕಾಗಿತ್ತು, ಅವರೇ ಆದ್ರು. ಈ ಸಲ ಏನೆಲ್ಲ ನಿರೀಕ್ಷೆ ಇದೆ ಸರ್? ಅಂದ್ರೆ ಹೆಂಗಿರ್ಬೇಕು? ಯಾಕಂದ್ರೆ ಪ್ರತಿ ವರ್ಷನೂ ಬಿಗ್ ಬಾಸ್ ಅಂದ್ರೆ ಏನಾದ್ರೂ ಒಂದು ಹೊಸತನ ಇದ್ದೇ ಇರುತ್ತೆ. ಇವಾಗ ಏನಾದ್ರೂ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಬಿಗ್ ಬಾಸ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ನಿಮಗೆ ಯಾವ ರೀತಿ, ಯಾವ ಕಾನ್ಸೆಪ್ಟ್ ಇರ್ಬೇಕು ಅಂತ ಇದೆ? ಅಲ್ಲ, ಸ್ವಲ್ಪ ಹಳ್ಳಿಯವರಿಗೆ ಹೆಲ್ಪ್ ಆಗೋ ರೀತಿ ಕಾನ್ಸೆಪ್ಟ್ ಇರಬೇಕು. ಅದು ಯಾವ ರೀತಿ ಅಂದ್ರೆ ಈಗ ಹಳ್ಳಿ ಕಡೆನೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡಿ ಅಲ್ಲಿರೋನ್ನ ತಂದು ಆ ಪ್ರತಿಭೆನ ಇಲ್ಲಿ ಹೊರಗಡೆ ತಂದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅನ್ಸುತ್ತೆ. ಪ್ರತಿ ವರ್ಷ ಬಿಗ್ ಬಾಸ್ ನೋಡ್ತೀರಾ? ಹೌದು, ಪ್ರತಿ ವರ್ಷ ನೋಡ್ತೀವಿ. ಹೋಸ್ಟ್ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಹೆಂಗ್ ನಡ್ಸ್ಕೊಡ್ತಾ ಇದಾರೆ? ನಿಮಗೆ ಏನೆಲ್ಲ ನಿರೀಕ್ಷೆ ಇದೆ ಈ ಸಲ ಅವ್ರ ಮೇಲೆ? ಅಲ್ಲ, ಅವರು ನಿಜವಾಗ್ಲೂ ಹೇಳ್ತೀನಿ ಅಂತ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಪ್ರತಿಯೊಬ್ರು ನೋಡ್ತಿರೋ ಉದ್ದೇಶನೇ ಸುದೀಪ್ ಅವರಿಂದ. ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರು ನಡೆಸ್ಕೊಡೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ. ಈ ಸಲ ಕಾಮನ್ ಮ್ಯಾನ್ ಗಳಿಗೂ ಅವಕಾಶ ಇದೆ ಅಂತ ಹೇಳಿದ್ರು. ಸೊ ನೀವೇನಾದ್ರೂ ಹೋಗ್ತೀರಾ? ಹೋಗೋ ಆಸೆ ಇದೆಯಾ ನಿಮಗೆ? ಅಲ್ಲಲ್ಲ, ಆಸೆ ನಮಗೂ ಇದೆ. ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಸೆ ಇದೆ, ಹೋಗ್ಬೇಕನ್ನೋ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಅವಕಾಶ ಸಿಕ್ಕರೆ ನಾವು ಹೋಗಿ ರೆಡಿ ಇದೀವಿ. ಈ ಸಲ ಅದೇ ಕಾಮನ್ ಮ್ಯಾನ್ ಗೆ ಹೋಗುವಂತ ಒಂದು ಅವಕಾಶ ಇದೆ ಅಂತ ಹೇಳಿದ್ರಲ್ಲ, ಅದು ನಿಮಗೆ ಆ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯ್ತಾ? ಅಲ್ಲ, ಅವ್ರು ಹೇಳಿದ್ ಕರೆಕ್ಟ್ ಇದೆ. ಅದು ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಿಟಿಲಿ ಇರೋರ್ನ ಕರ್ಕೊಂಬಂದು ಅವ್ರಿಗೆ ಸಹಾಯ ಮಾಡೋದ್ಕಿಂತ ತುಂಬಾ ಕಷ್ಟದಲ್ಲಿ ಇರೋರ್ನ ಕರ್ಕೊಂಬಂದು ಒಂದ್ 4 ಜನಕ್ಕೆ ಆ ಸಹಾಯ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತಲ್ಲ. ಈಗ ನಾವೇ ಆದ್ರೂ ನಾವ್ ಇಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿರ್ತೀವಿ, ನಮ್ಗೆಲ್ಲ ಹೆಲ್ಪ್ ಆಗುತ್ತೆ. ನಾವು ಅಂತ ಅನುಕೂಲ ನಮ್ಗೇನಾದ್ರು ಸಿಕ್ಕಿದ್ರೆ ನಾವು ಯೂಸ್ ಮಾಡ್ಕೋತೀವಿ, ಅದನ್ನ ನಮಗೂ ಹೆಲ್ಪ್ ಆಗುತ್ತೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಅಂದ್ರೆ ಶುರು ಆಗೋದಕ್ಕೆ ಕಾಯ್ತಾ ಇದ್ದೀರಾ ನೀವು ಕೂಡ? ಅಲ್ಲ, ಕಾಯ್ತಾ ಇರ್ತೀವಿ, ನಿಜವಾಗ್ಲೂ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಆ ಟೈಮಲ್ಲಿ ಅದನ್ನು ನೋಡ್ತಾ ಬಂದಾಗಿಂದ ನಮ್ಗೆ ಅದನ್ನ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಮತ್ತೆ ಜೊತೆಗೆ ಸಂಡೇ ಸಾಟರ್ಡೆ 2 ದಿನ ಅಂತೂ ತುಂಬಾ ಚೆನ್ನಾಗಿರ್ತಿತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಅಷ್ಟು ಅಭಿಮಾನ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮ, ಏನಂದ್ರೆ ಈಗ ಬಿಗ್ ಬಾಸ್ 12 ಮುಗೀತು, 13 ಸ್ಟಾರ್ಟ್ ಆಗ್ತಿದೆ. ಈಗ ಪ್ರೋಮೋನು ಬಿಟ್ಟಿದ್ದಾರೆ ಪೇಜ್ ಅಲ್ಲಿ. ಸೊ ಏನಂದ್ರೆ ಈ ಸಲ ಸ್ಪೆಷಲ್ ಆಗಿ ಒಂದು ಕಾಮನ್ ಮ್ಯಾನ್ ಗೆ ಬಿಟ್ಟಿದ್ದಾರೆ. ಅಂದ್ರೆ ಕಾಮನ್ ಮ್ಯಾನ್ ಗಳು ಹೋಗ್ಬೋದು ಅಂತ. ಹೆಂಗಿದೆ ಈ ಕಾನ್ಸೆಪ್ಟ್? ನಿಮಗೆ ಇಷ್ಟ ಆಯ್ತಾ? ಯಾರೆಲ್ಲ ಹೋಗ್ಬೋದು ಅಂತ ಇದೆ? ಯಾರೆಲ್ಲ ಹೋದ್ರೆ ಚಂದ ಇರುತ್ತೆ ಬಿಗ್ ಬಾಸ್ ಅಂತ? ಎಲ್ಲಾರು ಹೋದ್ರು ಚೆನ್ನಾಗಿರುತ್ತೆ. ಬಟ್ ಎಲ್ಲಾ ಫಿಲಂ ಆಕ್ಟ್ರೆಸ್ ಧಾರಾವಾಹಿ ಅವ್ರನ್ನೇ ಬಿಟ್ಟು ನಮ್ಮಂತವ್ರನ್ನು ಸೇರ್ಸ್ಕೊಬೋದಲ್ಲ. ಅದಕ್ಕೆ ನಮಗೂ ಅದೊಂದು ಆಸೆ ಇರುತ್ತೆ. ನೋಡೋಣ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ, ಮುಂದಕ್ಕೆ ಹೇಗಾಗತ್ ನೋಡೋಣ. ನೀವ್ ಅಂದ್ರೆ ಕಾಮನ್ ಮ್ಯಾನ್ ಗಳಿಗೆ ಆಲ್ರೆಡಿ ಬಿಟ್ಟಿದ್ದಾರೆ ಹೋಗ್ಬೋದು ಅಂತ. ನಿಮಗೂ ಆಸೆ ಇದೆಯಾ? ಹೋಗೋ ಆಸೆ ಇದೆಯಾ? ನೋಡೋಣ, ನಮ್ಮ ಮನೇಲಿ ಮಕ್ಳೆಲ್ಲ ಒಪ್ಪಿದ್ರೆ ಹೋಗೋದು. ಹೌದಾ? ಅಷ್ಟೇ. ಈಗ ಆಲ್ರೆಡಿ ಬಿಟ್ಟಿದ್ದಾರೆ, ಟ್ರೈ ಮಾಡ್ಬೋದಲ್ಲ? ನೋಡ್ತೀನಿ, ಮಗನ್ ಕೇಳ್ಬಿಟ್ಟು ಹೇಳ್ತೀನಿ. ಮನುಷ್ಯರೇ ಹೋದ್ರೆ ಬಟ್ ನಾಳೆ ದಿವಸ ನೋಡೋಣ ಅಲ್ಲಿನ ವಾತಾವರಣ ಈ ವಾತಾವರಣಕ್ಕೂ ಆ ವಾತಾವರಣಕ್ಕೂ ಹೇಗಿರುತ್ತೆ ನಮ್ಮ ಮೈಂಡ್ ಅಂತ ಗೊತ್ತಾಗುತ್ತೆ ಅಷ್ಟೇ. ಈಗ ಲಾಸ್ಟ್ ಸೀಸನ್ ಅಲ್ಲಿ ಗಿಲ್ಲಿ ಹೋದ್ರು, ವಿನ್ ಆದ್ರು. ಅವರು ಅಂದ್ರೆ ಸೆಲೆಬ್ರಿಟಿ ತರನೇ ಹೋದ್ರು, ವಿನ್ ಆದ್ರು. ಈ ಸಲ ಹಂಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗಿದೆ? ಅಂದ್ರೆ ಧಾರಾವಾಹಿ ಆಕ್ಟರ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ನಟ ಇರ್ಬೋದು, ನಟಿ ಇರ್ಬೋದು, ಇವ್ರನ್ನ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ ಇರುತ್ತಲ್ಲ. ನಿಮಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ನಮ್ ಡಿ ಬಾಸೇ ಬಂದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು, ಬೇರೆ ಇನ್ಯಾರು ಹೋಗೋದ್ ಬೇಡ. ಅವರೇ ಬಂದ್ರೆ ನಮ್ಗೆಲ್ಲ ನೋಡ್ದಷ್ಟೇ ಖುಷಿ ಆಗುತ್ತೆ. ಒಟ್ನಲ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 13 ಅಲ್ಲಿ ಡಿ ಬಾಸ್ ಬರ್ಬೇಕು ಅಂತ ಅಷ್ಟೇ ನಮ್ಮ ಆಸೆನೆ, ಅವ್ರು ಬರ್ಬೇಕು ಅನ್ನೋ ಆಸೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13ರ ಮೇಲೆ ಜನರು ಯಾವ ರೀತಿ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಈ ತರ ನಿರೀಕ್ಷೆ ಹುಟ್ಕೊಳ್ಳೋದು ಕಾಮನ್. ಯಾಕಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ಸೀಸನ್ ಸ್ಟಾರ್ಟ್ ಆದ್ರೂ ಕೂಡ ಒಂದೊಂದು ಕಾನ್ಸೆಪ್ಟ್ ನಲ್ಲಿ ಬಿಗ್ ಬಾಸ್ ನ ಶುರು ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ ನ
ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ನಿಂದ ಬಿಗ್ ಬಾಸ್ ಮೇಲೆ ನಿರೀಕ್ಷೆ ಹುಟ್ಕೊಳ್ಳೋದು ಕಾಮನ್. ಇನ್ನು ಜನರ ಒಪಿನಿಯನ್ ಕೂಡ ಅದೇ ರೀತಿ ಇತ್ತು. ಕೆಲವೊಬ್ರು ಒಂದೊಂದು ರೀತಿಯ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಂಡ್ರು. ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಕೆಲವೊಬ್ರು ಕಿರುತೆರೆ ನಟ ನಟಿಯರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಕೆಲವೊಬ್ರು ದರ್ಶನ್, ಯಶ್ ಹಾಗೆ ಪೊಲಿಟಿಷಿಯನ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಜೊತೆಗೆ ಇನ್ನು ಕೆಲವೊಂದಷ್ಟು ಜನ ನಾವು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತೆ, ನಮ್ಮನ್ನು ಕೂಡ ಆ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಬೇಕು ಅನ್ನೋಂತ ಆಸೆನ ಕೂಡ ವ್ಯಕ್ತಪಡಿಸಿದ್ರು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.